ಎಲ್ರಿಗೂ ನಮಸ್ಕಾರ. ನಾನು ಮಯೂರ್ ಅಂಬೇಕಲ್ಲು. ಆ, ಈ ಥರ ಒಂದು ವಿಡಿಯೋ ಮಾಡೋಕ್ಕೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಭಾವತೀರಾಯ ಅನ್ನೋದು ವಿಚಾರದಲ್ಲಿ. ಎಲ್ರಿಗೂ ನಮಸ್ಕಾರ. ನಾನು ತೇಜಸ್ ಕೆರೆ. ಭಾವತೀರಾಯನ ಮೊದಲ 3 ದಿನ ಚಿತ್ರಮಂದಿರಕ್ಕೆ ಬಂದು ನೋಡಿ, ಅದು 4ನೇ ದಿನಕ್ಕೆ ಹೋದರೆ ಅದೇ ದೊಡ್ಡ ಮೊದಲನೇ ಜಯ ಅಂತ ಹೇಳಿದ್ವಿ. ನಾವು ಅಂದ್ಕೊಂಡೇ ಇರಲಿಲ್ಲ ಇದನ್ನೊಂದು ಸಿನಿಮಾ ಮಾಡಬೇಕು, ಭಾವತೀರಾಯನ ರಿಲೀಸ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ನಮಗೆ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ. ಈ ವಿಷಯನ ನಮ್ಮ ತಂದೆ ಹಾಗೂ ಮಯೂರ್ ಅವ್ರ ತಂದೆಗೂ ಇದನ್ನು ಮಾತಾಡಿದಾಗ ಅವರು ಏನು ಯೋಚನೆ ಮಾಡೋದೇ ಇಲ್ಲ, ನೀವು ಏನು ಅಂದ್ಕೊಂಡಿದ್ರೆ ಅದನ್ನು ಮಾಡೋಣ, ರಿಲೀಸ್ ಮಾಡೋಣ, ಈ ಸಿನಿಮಾನ ರಿಲೀಸ್ ಮಾಡೋಣ, ಟೆನ್ಷನ್ ಮಾಡಬೇಡಿ, ಏನೋ ಒಂದು ಮಾಡಿ ರಿಲೀಸ್ ಮಾಡೋಣ ಅಂತ ಅವರಿಬ್ಬರು ಆ್ಯಸ್ ಯೂಶುವಲ್ ನಮ್ಮ ಜೊತೆಗೆ ನಿಂತರು. ಲಕ್ಕಿಲಿ ಆ ಟೈಮಲ್ಲಿ ನಮ್ಮ ರಾಜೇಶ್ ಕೇಳಂಬಿ ಸರ್, ಕೇಳಂಬಿ ಮೀಡಿಯಾ ಲ್ಯಾಬ್ ನಮಗೆ ಪ್ರೆಸೆಂಟರ್ ಆಗಿ ಒಳಗಡೆ ಬಂದರು. ಹಾಗೆ ಡಿಸ್ಟ್ರಿಬ್ಯೂಟರ್ ಜನ್ಮಿ ಪಿಕ್ಚರ್ಸ್ ರವಿಚಂದ್ರ ಅವರ ಸಹಕಾರ ಸಿಕ್ತು. ಜೊತೆಗೆ ನಮ್ಮ ಟೀಮ್ ಕೂಡ, ಇಲ್ಲ ನಾವು ನಿಂತ್ಕೊತೀವಿ ಪ್ರಮೋಟ್ ಮಾಡೋಕ್ಕೆ, ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಪ್ರಮೋಟ್ ಮಾಡೋಣ, ಈ ಸಿನಿಮಾ ಹೇಗಾದರೂ ಮಾಡಿ ಬಿಗ್ ಸ್ಕ್ರೀನಿಗೆ ತರೋಣ ಅಂತ ಪ್ಲ್ಯಾನ್ ಆಯಿತು. ಎಲ್ಲ ಕಡೆ ಒಂದೇ ಮಾತು ಕೇಳಿ ಬರ್ತಿದ್ದು, ಫಸ್ಟ್ 3 ಡೇಸ್. ಹೊಸಬ್ರು ಸಿನಿಮಾ ಎಷ್ಟಾದರೂ ಅಷ್ಟಕ್ಕಷ್ಟೇ, ಆ ಥರದ್ದೆಲ್ಲ ಮಾತು ಕೇಳಿದಾಗ ಆಮೇಲೆ ಲವ್ ಸ್ಟೋರಿ, ರೊಟೀನ್ ಲವ್ ಸ್ಟೋರಿ ಇರುತ್ತೆ, ಯಾರು ನೋಡ್ತಾರೆ. ಫಸ್ಟ್ ಡೇ ನಾವು ರಿಲೀಸ್ ದಿನ ಫುಲ್ಲು ಟೀಮೆಲ್ಲ ಜೊತೆಗಿದ್ವಿ. ಎಲ್ಲ ನಮ್ಮವರೇ ಆಗಿರೋದ್ರಿಂದ ಫಸ್ಟ್ ಡೇ ಆಲ್ಮೋಸ್ಟ್ ನಮ್ಮ ಆಡಿಯನ್ಸೇ ಇರ್ತಾರೆ. ಎಲ್ಲರೂ ಚೆನ್ನಾಗಿದೆ ಅಂತ ಆಬ್ವಿಯಸ್ಲಿ ಹೇಳ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ ನಮಗಿತ್ತು. ಅದು ಸತ್ಯ ಕೂಡ. ಸಾಟರ್ಡೆ ಥಿಯೇಟ್ರಿಗೆ ಹೋಗಿ ಅಲ್ಲಿ ಜನ ನೋಡಿದಾಗ ನಿಜವಾಗ್ಲೂ ಅಲ್ಲಿ ಇನ್ನೂ ಭಯ ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿತ್ತು. ಬಂದಿರೋ ಜನರದ್ದು ರೆಸ್ಪಾನ್ಸ್ ಇದೆಯಲ್ಲ, ಅದು ಸಿಕ್ಕಾಬಟ್ಟೆ ತುಂಬ ಅಂದರೆ ತುಂಬ ಖುಷಿ ಕೊಟ್ಟಂಥ ವಿಚಾರ. ಸಂಡೇ ಆಡಿಯನ್ಸ್ ಬಂದು ನಮ್ಮ ಆಡಿಯನ್ಸ್ ಇರಲಿಲ್ಲ, ತುಂಬ ಕಮ್ಮಿ. ಸಂಡೇ ಆಡಿಯನ್ಸ್ ರೇಷಿಯೋ ಸ್ವಲ್ಪ ಸ್ಟ್ರೇಂಜರ್ಸ್ ಜಾಸ್ತಿ ಇತ್ತು. ಅವರ ರೆಸ್ಪಾನ್ಸ್ ನೋಡಿ ನಿಜವಾಗ್ಲೂ ಶಾಕ್ ಆದ್ವಿ ನಾವು. ಅವ್ರ ಎಕ್ಸೈಟ್ಮೆಂಟ್ ಆ ಕಣ್ಣಲ್ಲಿ ಕಾಣ್ತಿರತ್ತೆ. ನನಗೆ ತುಂಬ ಮೋಸ್ಟ್ ಪ್ರೀಷಿಯಸ್ ಎಕ್ಸ್ಪ್ರೆಷನ್ ಅಂದರೆ, ಒಬ್ಬ ಸ್ಪೆಷಲಿ ಏಬಲ್ಡ್ ಅವ್ರಿಗೆ ಮಾತು ಬರಲ್ಲ, ಅವರು ಸಿನಿಮಾ ನೋಡಿದ್ರು. ಸಿನಿಮಾ ನೋಡಿ ಅವ್ರು ಬಂದು ಅವರು ಆ್ಯಕ್ಷನ್ಸ್ ಕೈಯಲ್ಲಿ ಮಾಡ್ತಿದ್ರು. ಆಸೆಗಳ ಹೂ ಬೆರಳನಿ ಹಿಡಿಯದೆ ಸೋಲುತಿಹ ಭಾವಗಳ ಕಾದಿರಿಸದೆ ನೋಯಿಸಿದೆ ಓಲವೇ. ಅದಂತೂ ನನಗೆ ಮರೆಯೋಕ್ಕಾಗಲ್ಲ. ಅವತ್ತಿನ ದಿನ ನಾನು ಓಕೆ ಸಾರ್ಥಕ ನಂದಿದ್ದು, ಓಕೆ ಫಸ್ಟ್ ಸಿನಿಮಾ ಈ ಥರ ಮಾಡಿದ್ದು ನಿಜವಾಗ್ಲೂ ಖುಷಿ ಆಯಿತು ಅನ್ನೋ ಥರ. ಎಲ್ಲ ಕಡೆಯಿಂದನೂ ತುಂಬ ಒಳ್ಳೆ ರಿವ್ಯೂಸ್, ತುಂಬ ಒಳ್ಳೆ ಕ್ರಿಟಿಕ್ಸ್, ತುಂಬ ಒಳ್ಳೆ ರೇಟಿಂಗ್ಸ್ ಬರೋಕ್ಕೆ ಶುರು ಆಯಿತು. ಅಷ್ಟು ಆಡಿಯನ್ಸ್ ಕನೆಕ್ಟ್ ಆಗ್ತಾರೆ. ನಿಜವಾಗ್ಲೂ ಆಡಿಯನ್ಸ್ ಮಾತ್ರ ಅಲ್ಲ, ದೇ ಆರ್ ಟ್ರೂಲಿ ಮೆಜಿಷಿಯನ್ಸ್. ಆ ಲೆವೆಲ್ಗೆ ಅವರು ಅವರ ಎಕ್ಸ್ಪ್ರೆಷನ್ಸ್ನ ಅವ್ರು ಎಕ್ಸ್ಪ್ರೆಸ್ ಮಾಡಿದ್ರು. 3rd ವೀಕ್ವರೆಗೂ ಬಂದ್ವಿ. 3rd ವೀಕ್ವರೆಗೂ ಬಂದ್ವಲ್ಲ, ಇನ್ನೊಂದು 4th ವೀಕ್ ಆಗ್ಬಿಡುತ್ತಾ ಅಂತ ಒಂದು ಸಾಮಾನ್ಯವಾದ ಆಸೆ ನಮ್ಮಲ್ಲೂ ಬರೋಕ್ಕೆ ಶುರು ಆಯಿತು. ಅದ್ರ ಜೊತೆ ಇದೆಲ್ಲ ಅಷ್ಟೆಲ್ಲ ಈಸಿ ಇಲ್ಲ ಅನ್ನೋ ಒಂದು ಭಯನೂ ಇತ್ತು. ಸೊ 3rd ವೀಕ್ ಆಯಿತು, 4th ವೀಕ್ ಆಯಿತು, ಇವತ್ತು 25th ಡೇಗೆ ನಾವು ಕಾಲಿಟ್ಟಿದ್ದೀವಿ. ಸೊ ಇದಕ್ಕಿಂತ ಖುಷಿ ವಿಚಾರ ಇನ್ನೇನೂ ಇಲ್ಲ. ಇನ್ನು ಮುಂದಕ್ಕೆ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ಹೀಗೇ ಇರಬೇಕು. ನಮ್ಮ ಮನಸ್ಸಿನ ಪ್ರಕಾರ ಇದು ನಮಗೆ ನೀವೆಲ್ಲ ಕೊಟ್ಟಿರೋ ಒಂದು ಆಶೀರ್ವಾದ ಅಂತ ನಾವು ತಿಳ್ಕೊಳ್ತೀವಿ, ಒಂದು ಮೋಟಿವೇಶನ್ ಅಂತ ತಿಳ್ಕೊಳ್ತೀವಿ, ಸಕ್ಸಸ್ ಅಂತಲೂ ತಿಳ್ಕೊಳ್ತೀವಿ. ಯಾಕಂದರೆ ಅದನ್ನು ತಿಳ್ಕೊಳ್ಬೇಕಾಗತ್ತೆ, ನೆಕ್ಸ್ಟಿಗೆ ಅದು ಒಂದು ಮೋಟಿವೇಶನ್ ಆಗಿ ನಮಗೆ ಅದು ಬೇಕಾಗುತ್ತೆ. ಹಾಗಂತ ಓವರ್ ಕಾನ್ಫಿಡೆನ್ಸಲ್ಲಿಲ್ಲ, ಇದೇ ದೊಡ್ಡದು ಅಂತಿಲ್ಲ. ನಮಗೂ ಸಾವಿರಾರು ನೀವು ಕಲಿಸ್ಕೊಟ್ಟಿದ್ದೀರಾ, ನೀವು ಹೇಳಿದ್ದೀರಾ. ಅದನ್ನು ನಾವು ಇನ್ನು ಮುಂದೆ ಇದಕ್ಕಿಂತ ಅದ್ಭುತವಾದ ಪ್ರಾಜೆಕ್ಟ್ಸ್ಗಳನ್ನು ಮಾಡಬೇಕು ಅಂತ ಆರೋಹ ಫಿಲ್ಮ್ಸಿಂದ ನಾವು ಖಂಡಿತವಾಗ್ಲೂ ಅಂದ್ಕೊಂಡಿದ್ದೀವಿ. ಅದನ್ನು ಖಂಡಿತ ಮಾಡೇ ಮಾಡ್ತೀವಿ. ಇದೇ ಥರ ಸಪೋರ್ಟ್ ನೀವೆಲ್ಲರೂ ನಮ್ಮ ತಂಡದ ಮೇಲೆ, ನಮ್ಮೆಲ್ಲರ ಮೇಲೆ ಇದೇ ಥರ ನೀವು ಸಪೋರ್ಟ್ ಇದ್ದರೆ ಖಂಡಿತ ನಮಗೆಲ್ಲನೂ ಸಾಧ್ಯ ಆಗುತ್ತೆ. ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್, ನಿಮ್ಮೆಲ್ಲರ ಸಹಕಾರ ನಮ್ಮ ತಂಡದ ಮೇಲೆ, ನಮ್ಮ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್.